Right, guys. So, in this video, we shall discuss about the next topic, that is legality of object and consideration. Okay. ಸೊ ಇದನ್ನು ನಾವು ಎಸೆನ್ಷಿಯಲ್ ಎಲಿಮೆಂಟ್ಸಲ್ಲೂ ಡಿಸ್ಕಸ್ ಮಾಡಿದ್ದೀವಿ ಆ್ಯಂಡ್ ಆಲ್ಸೋ ಕನ್ಸಿಡ್ರೇಷನ್ ಅನ್ನೋ ಟಾಪಿಕಲ್ಲೂ ಡಿಸ್ಕಸ್ ಮಾಡಿದ್ದೀವಿ. ಏನದು, ವೆನ್ ಎವರ್ ವಿ ಆರ್ ಎಂಟರಿಂಗ್ ಇನ್ ಟಿ ಎ ಕಾಂಟ್ರಾಕ್ಟ್, ದ ಆಬ್ಜೆಕ್ಟ್ ಆ್ಯಸ್ ವೆಲ್ ಆಸ್ ದ ಕನ್ಸಿಡರೇಷನ್ ಶುಡ್ ಬಿ ಕಂಪ್ಲೀಟ್ಲಿ ಲೀಗಲ್ ಇನ್ ಆಲ್ ದ ಟರ್ಮ್ಸ್. ಓಕೆ. ಸೊ ಅಕಸ್ಮಾತ್ ಇದೇನಾದ್ರೂ ಅನ್ಲಾಫುಲ್ ಆಗಿತ್ತು ಅಥವಾ ಇಲ್ಲೀಗಲ್ ಆಗಿತ್ತು ಅಂತ ಹೇಳಿದ್ರೆ ದ ಕಾಂಟ್ರಾಕ್ಟ್ ವಿಲ್ ಬಿ ಟರ್ನ್ ಟು ಬಿ ವಾಯ್ಡ್. ಓಕೆನಾ. ಸೊ ಕನ್ಸಿಡರೇಷನ್ ಮತ್ತು ಆಬ್ಜೆಕ್ಟು ಎರಡು ಏನಾಗಿರಬೇಕು, ಲಾಫುಲ್ ಆಗಿರಬೇಕು. ಹಾಗಿದ್ದರೆ ಯಾವ್ಯಾವ ಕೇಸಲ್ಲಿ ನಾವು ಆ್ಯಕ್ಚುಲಾಗಿ ಕನ್ಸಿಡರೇಷನ್ನು ಲಾಫುಲ್ ಆಗಿಲ್ಲ ಅಂತ ಹೇಳ್ತೀವಿ. ಓಕೆ. ಅಥವಾ ಕನ್ಸಿಡರೇಷನ್ನು ಅಥವಾ ಏನಂತ ಹೋಗ್ತೀವಿ, ಆಬ್ಜೆಕ್ಟು ವೆನ್ ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ಅನ್ಲಾಫುಲ್. ರೈಟ್, ಇಲ್ಲಿದೆ ನೋಡಿ, ಟೋಟಲ್ ಆಗಿ 6 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ವೆನ್ ಇಟ್ ಈಸ್ ಫಾರ್ಬಿಡನ್ ಬೈ ಲಾ, ಎರಡನೇದು ಇಫ್ ಇಟ್ ಈಸ್ ಡಿಫೀಟಿಂಗ್ ದ ಪ್ರೊವಿಷನ್ಸ್ ಆಫ್ ಎನಿ ಲಾ, ಫ್ರಾಡುಲೆಂಟ್ ಆಗಿದ್ದರೆ, ಕಾಸಿಂಗ್ ಇಂಜುರಿ ಟು ದ ಅದರ್ ಪರ್ಸನ್, ಅಥವಾ ಇಮ್ಮಾರಲ್ ಆಗಿದ್ದರೆ ಆರ್ ಅಪೋಸ್ ಟು ದ ಪಬ್ಲಿಕ್ ಪಾಲಿಸಿ ಆಗಿದ್ದರೆ. ಓಕೆ. ಸೊ ಈ ಕೇಸಸ್ಸಲ್ಲಿ ಏನಾಗುತ್ತೆ, ಬೇಸಿಕಲಿ ಇಟ್ ವಿಲ್ ಬಿ ಟರ್ಮ್ಡ್ ಆ್ಯಸ್ ಅನ್ಲಾಫುಲ್. ಓಕೆ. ಅಥವಾ ಆಬ್ಜೆಕ್ಟ್ ಮತ್ತು ಕನ್ಸಿಡ್ರೇಷನು ಅನ್ಲಾಫುಲ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಓಕೆ. ಸೊ ಈ 6 ಎಲಿಮೆಂಟ್ಸ್ನ ಒಂದು ಸ್ವಲ್ಪ ಡೀಟೇಲಾಗಿ ನಾವು ಸ್ಟಡಿ ಮಾಡೋಣ. ಓಕೆ. ಸೊ ನಂಬರ್ 1, ಮೊದಲನೇದು ಇಲ್ಲಿದೆ ನೋಡಿ, ವೆನ್ ದ ಕನ್ಸಿಡರೇಷನ್ ಆಫ್ ಆಬ್ಜೆಕ್ಟ್ ಈಸ್ ಫಾರ್ಬಿಡನ್ ಬೈ ಲಾ. ಸೊ ಫಾರ್ಬಿಡನ್ ಬೈ ಲಾ ಅಂದರೆ ಏನರ್ಥ, ಆ್ಯಕ್ಚುಲಾಗಿ ಬೇಸಿಕಲಿ ನಿಮಗೆ ಇಂಡಿಯನ್ ಪೀನಲ್ ಕೋಡ್ ಪ್ರಕಾರ ಅಥವಾ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಲಾ ಪ್ರಕಾರ ನಿಮಗೆ ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡಬಾರ್ದು ಅಂತ ಇರುತ್ತೆ. ಸೊ ಅಕಸ್ಮಾತ್ ಏನಾದರೂ ನೀವು ಗೊತ್ತಿದ್ದು ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡಿದ್ರೆ ದೆನ್ ಇಟ್ ವಿಲ್ ಬಿ ಆಟೋಮ್ಯಾಟಿಕಲಿ ಟ್ರೀಟೆಡ್ ಆ್ಯಸ್ ಅನ್ಲಾಫುಲ್. ಅಂದರೆ ಲಾಗೆ ನೀವು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ವಿತೌಟ್ ಗಿವಿಂಗ್ ರೆಸ್ಪೆಕ್ಟ್ ಯು ಆರ್ ಗೆಟಿಂಗ್ ಇನ್ವಾಲ್ವ್ ಇನ್ ಟು ದಟ್ ಆ್ಯಕ್ಟಿವಿಟಿ ಅಂತ ಟ್ರೀಟ್ ಆಗುತ್ತೆ. ಸೊ ಇನ್ ದಟ್ ಕೇಸ್ ಆಟೋಮ್ಯಾಟಿಕಲಿ ಇಟ್ ಈಸ್ ಟ್ರೀಟೆಡ್ ಆ್ಯಸ್ ಅನ್ಲಾಫುಲ್, ಆಬ್ಜೆಕ್ಟ್ ಈಸ್ ಕಂಪ್ಲೀಟ್ಲಿ ಅನ್ಲಾಫುಲ್ ಅಂತ ತೊಗೊತೀವಿ. ಸೊ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಮೊದಲನೇ ಎಕ್ಸಾಂಪಲ್ ಕೊಟ್ಟಿರೋದವರು ಅದನ್ನೇ ತೊಗೊಳ್ಳೋಣ, ದಟ್ಸ್ ಮೋರ್ ದೆನ್ ಎನಫ್. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ನಾವು ಪರ್ಮಿಷನ್ ತೊಗೊಬೇಕು ವೆನ್ ಎವರ್ ವಿ ಆರ್ ಕಟಿಂಗ್ ಡೌನ್ ದ ಟ್ರೀಸ್ ಅಂತ ಹೇಳಿ. ಸೊ ನಾವು ಯಾವುದಾದ್ರೂ ಒಂದು ಟ್ರೀಸ್ ಕಟ್ ಡೌನ್ ಮಾಡ್ತಾ ಇದ್ವಿ, ಬಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಯಾವುದೇ ರೀತಿ ಪರ್ಮಿಷನ್ ತೊಗೊಂಡಿರ ನಾವು ನೆಗ್ಲಿಜೆಂಟಾಗಿ ಕಟ್ ಡೌನ್ ಮಾಡಿ ತೊಗೊಂಡು ಹೋಗ್ತೀವಿ. ಸೊ ಇನ್ ದಟ್ ಕೇಸ್ ಏನಾಗುತ್ತೆ, ನಾವು ಏನು ಆ್ಯಕ್ಚುಲಾಗಿ ಆ ಟ್ರೀನ ಕಟ್ ಡೌನ್ ಮಾಡೋದಕ್ಕೆ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ ರೆಸ್ಪೆಕ್ಟಿವ್ ಏನಂತ ಹೇಳ್ತೀವಿ ಸರ್ವಿಸ್ ಪ್ರೊವೈಡರ್ಸ್ ಜೊತೆ, ಆಟೋಮ್ಯಾಟಿಕಲಿ ದೆನ್ ಇಟ್ ವಿಲ್ ಬಿ ಅನ್ಲಾಫುಲ್. ಓಕೆ. ಸೊ ಲಾ ಪರವಾಗಿರುವಂಥ ಟ್ರಾನ್ಸಾಕ್ಷನ್ಸ್ ಮಾಡಬೇಕು ನಾವು. ವಿ ಶುಡ್ ನಾಟ್ ಇನ್ವಾಲ್ವ್ ಇನ್ ಎನಿ ಅನ್ಲಾಫುಲ್ ಆ್ಯಕ್ಟಿವಿಟೀಸ್. ರೈಟ್. ನೆಕ್ಸ್ಟ್ ಒನ್ನು, ವೆನ್ ದ ಕನ್ಸಿಡರೇಷನ್ ಆರ್ ಆಬ್ಜೆಕ್ಟ್ ಡಿಫೀಟ್ಸ್ ದ ಪ್ರಾವಿಷನ್ಸ್ ಆಫ್ ಎನಿ ಲಾ. ಓಕೆ. ಸೊ ಇದು ಸ್ವಲ್ಪ ನಿಮಗೆ ಟೆಕ್ನಿಕಲ್. ಇದು ಟೆಕ್ನಿಕಲ್ ಅಂದರೆ ಏನು ಅಂತ ಹೇಳಿದ್ರೆ, ಬೇಸಿಕಲಿ ಇಲ್ಲಿ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಂದು ಲಾಲ್ಲೂ ಕೆಲವೊಂದು ಲೂಪ್ ಹೋಲ್ಸ್ ಇರುತ್ತೆ. ಓಕೆ. ಸೊ ಆ ಲೂಪ್ ಹೋಲ್ಸನ್ನು ನೀವು ತೊಗೊಂಡು ಆ್ಯಕ್ಚುಲಾಗಿ ಲಾಗೆ ವಿರುದ್ಧವಾಗಿ ನೀವು ನಡ್ಕೊಳ್ಳೋದಕ್ಕೆ ಹೋಗ್ತೀರಾ. ಓಕೆ. ಸೊ ಅದನ್ನು ಅವರಲ್ಲಿ ಮಾತಾಡ್ತಿರೋದು. ಫಾರ್ ಎಕ್ಸಾಂಪಲ್, ಕೆಳಗಡೆ ಒಂದು ರೀಸನ್ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಒಂದು ಕಾಂಪೊನೆಂಟ್ ಕೊಟ್ಟಿದ್ದಾರೆ ನೋಡಿ ನಿಮಗೆ. ಓಕೆ. ದಟ್ ಈಸ್, ನಾನು ಐಲ್ ಟೇಕ್ ಡೌನ್ ದ ಸೆಕೆಂಡ್ ಕಾಂಪೊನೆಂಟ್. ದ ಹಿಂದೂ ಲಾ ಇಸ್ ಡಿಫೈಡೆಡ್ ಬೈ ಅನ್ ಅಗ್ರಿಮೆಂಟ್ ಟು ಗಿವ್ ಸನ್ ಇನ್ ಅಡಾಪ್ಷನ್ ಇನ್ ಕನ್ಸಿಡರೇಷನ್ ಆಫ್ ಆ್ಯನ್ಯುವಲ್ ಅಲೋವೆನ್ಸ್ ಟು ದ ನ್ಯಾಚುರಲ್ ಪೇರೆಂಟ್ಸ್. ಓಕೆ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಈಗ ಯಾರಾದರೂ ಒಬ್ಬರು ಪೇರೆಂಟ್ಸ್ಗೆ ಅವ್ರಿಗೆ ಏನಂತ ಹೇಳ್ತೀವಿ, ಕಿಡ್ಸ್ನ ಸಾಕೋದಕ್ಕೆ ಅವ್ರಿಗೆ ಎಬಿಲಿಟಿ ಇಲ್ಲ ಅಂತ ಹೇಳಿದ್ರೆ, ದೇ ಕ್ಯಾನ್ ಗಿವ್ ದಟ್ ಕಿಡ್ಸ್ ಟು ಸಮ್ ಅದರ್ ಪರ್ಸನ್ ಆ್ಯಸ್ ಅ ಡೊನೇಷನ್ ಹೂ ಇಸ್ ನಾಟ್ ಹ್ಯಾವಿಂಗ್ ದ ಕಿಡ್ಸ್. ಓಕೆ. ಸೊ ಆ ಥರ ಕೊಡಬೇಕಾದ್ರೆ ನೀವು ಜಸ್ಟ್ ಡೊನೇಷನ್ ಕೊಟ್ಟು ಏನಂತ ಹೇಳ್ತೀವಿ, ಅವ್ರನ್ನ ನೀವು ಡೊನೇಟ್ ಮಾಡಬೇಕೇ ಹೊರತು ವಿತ್ ವಿಲ್ಫುಲಿ ಅದರಿಂದ ಯಾವುದೇ ರೀತಿ ನೀವು ಮಾನಿಟರಿ ಟ್ರಾನ್ಸಾಕ್ಷನ್ಸ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಓಕೆ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ನೀವೇನು ಮಾಡ್ತೀರಾ, ಡೊನೇಟ್ ಮಾಡ್ಬೋದು ಅನ್ನೋ ಒಂದೇ ಒಂದು ಕಾಂಪೊನೆಂಟ್ ಇರುತ್ತೆ. ಸೊ ಅದರ ಬೇಸಿಸ್ ಮೇಲೆ ನೀವು ಡೊನೇಟ್ ಮಾಡ್ತೀರಾ, ಬಿಹೈಂಡ್ ದ ಟೇಬಲ್ ಯು ವಿಲ್ ರಿಸೀವ್ ಮನಿ ಫ್ರಮ್ ದೆಮ್. ಸೊ ಇದೇನಾಗುತ್ತೆ, ನೀವು ಡೊನೇಷನನ್ನು ಯು ಆರ್ ಟೇಕಿಂಗ್ ಇಟ್ ಆ್ಯಸ್ ಎ ಮಾನಿಟರಿ ಟ್ರಾನ್ಸಾಕ್ಷನ್ ಥರ ಟ್ರೀಟ್ ಮಾಡ್ತಿದ್ದೀರಾ. ಸೊ ಆಟೋಮೆಟಿಕ್ಕಾಗಿ ಏನಾಯಿತು, ನಿಮಗೆ ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡಿದ್ದು, ಇಫ್ ಸಮ್ ಪೇರೆಂಟ್ಸ್ ಆರ್ ಹ್ಯಾವಿಂಗ್ ಮೋರ್ ಅಮೌಂಟ್ ಆಫ್ ಚಿಲ್ಡ್ರನ್, ಅವರು ಬೇರೆಯವ್ರಿಗೆ ಯಾರ ಹತ್ರ ಇಲ್ಲ ಅವ್ರಿಗೆ ಪ್ರೊವೈಡ್ ಮಾಡೋದ್ರಿಂದ ಈವನ್ ದೇ ವಿಲ್ ಬಿ ಏಬಲ್ ಟು ಗೆಟ್ ದಟ್ ಫೀಲಿಂಗ್ ಅನ್ನೋ ಕಾರಣಕ್ಕೋಸ್ಕರ ಅವರ ಇಂಟೆನ್ಷನಿಂದ ಕಾಂಟ್ರಾಕ್ಟಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಬಟ್ ನೀವು ಆ ಆಬ್ಜೆಕ್ಟನ್ನು ಅರ್ಥ ಮಾಡ್ಕೊತೀರಾ, ಅದರಿಂದನೂ ಮಾನಿಟರಿ ಬೆನಿಫಿಟ್ ತೊಗೊಳೋದಕ್ಕೆ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಆ ಲಾ ಏನಕ್ಕೋಸ್ಕರ ಕ್ರಿಯೇಟ್ ಆಗಿದೆ ಆ ಆಬ್ಜೆಕ್ಟನ್ನು ಅರ್ಥ ಮಾಡ್ಕೊಂಡಿದ್ರೆ ಸಮ್ ಅದರ್ ಆಬ್ಜೆಕ್ಟನ್ನು ನೀವು, ಅಂದರೆ ಅದರಲ್ಲಿರುವಂಥ ಪ್ರಾವಿಷನ್ಸ್ನ ನೀವು ಡಿಫೀಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಓಕೆ. ಸೊ ಆ ಥರ ಆದ್ರೂ ಏನಾಗುತ್ತೆ, ಕಾಮನ್ ಆಗಿ ಇಟ್ ವಿಲ್ ಬಿ ಟ್ರೀಟೆಡ್ ಆಸ್ ಅನ್ಲಾಫುಲ್. ಮತ್ತು ಇನ್ನು ಒಂದು ಮೊದಲನೇ ಸೆಂಟೆನ್ಸಲ್ಲೂ ಇದೆ ನೋಡಿ, ಲೆಗಿಸ್ಲೇಟಿವ್ ಎನ್ಹ್ಯಾಕ್ಮೆಂಟ್ ವುಡ್ ಬಿ ಡಿಫೀಟೆಡ್ ಬೈ ಅನ್ ಅಗ್ರಿಮೆಂಟ್ ಬೈ ಎ ಡೆಟಾರ್ ನಾಟ್ ಟು ಪ್ಲೇಟ್ ಲಿಮಿಟೇಷನ್ ಆ್ಯಸ್ ದ ಆಬ್ಜೆಕ್ಟ್ ಈಸ್ ಟು ಡಿಫೀಟ್ ದ ಪ್ರಾವಿಷನ್ಸ್ ಆಫ್ ದ ಲಿಮಿಟೇಷನ್ ಆ್ಯಕ್ಟ್. ಓಕೆ. ಸೊ ನಾರ್ಮಲಾಗಿ ನಾವು ಹೇಳಿದ್ವಲ್ಲ, ನಾವು ಬೆಳಗ್ಗೆ ಒಂದು ಟೈಮ್ ಬಾರ್ಡ್ ಡೇಟಿಂದ ಎಕ್ಸಾಂಪಲ್ ಕೊಟ್ಟಿದೆ 3 ಇಯರ್ಸ್ದು.
ಓಕೆ. ಸೊ ಅದರಲ್ಲಿ ಇದ್ದಾಗ ಏನಾಗಿರುತ್ತೆ, ಯಾರಾದರೂ ಒಬ್ಬ ಡೆಟರ್ ದುಡ್ಡು ಕೊಡಬೇಕಾಗಿರೋದು ನಾನು ಯಾವುದೇ ಕಾರಣಕ್ಕೂ ನಿಮಗೆ ಲೇಟ್ರ್ ಆನ್ ಪ್ಲೀಡ್ ಮಾಡಲ್ಲ ಅಥವಾ ಡಿಸ್ಕೌಂಟ್ ಕೇಳಲ್ಲ, ಲಿಮಿಟೇಷನ್ ಕೇಳಲ್ಲ ಅಂತ ಅವನೇನಾದರೂ ಬರ್ಕೊಡ್ತಾನೆ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ರೈಟ್. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಅದನ್ನು ಕೇಳೋವಂಥ ಎಲ್ಲ ಅಧಿಕಾರನೂ ರೈಟ್ಸೂ ಇರುತ್ತೆ. ಓಕೆ. ಸೊ ಅವ್ನ ರೈಟ್ಸನ್ನು ನಾವು ಕಿತ್ಕೊಳ್ಳೋಂಥ ಯಾವುದೇ ಪರ್ಮಿಷನ್ ಅಥವಾ ಏನಂತ ಹೇಳ್ತೀವಿ ಆ ರೈಟ್ಸ್ ನಮಗೆ ಸಿಕ್ಕಿರಲ್ಲ. ಸೊ ಆ್ಯಸ್ ಅ ರೀಸನ್ ಆಫ್ ದಟ್ ನಾವಿಲ್ಲ ಅದು ಯಾವುದೇ ರೀತಿ ಲಿಮಿಟೇಷನ್ ಆ್ಯಕ್ಟ್ ಪ್ರಕಾರ ಅದು ಕಂಪ್ಲೀಟಾಗಿ ರಾಂಗ್ ಆಗುತ್ತೆ. ನಾಟ್ ಎನ್ ಇಶ್ಯೂ. ನೀವು ಹಿಂದೂ ಲಾ ಪ್ರಕಾರ ತೊಗೊಂಡಿದ್ದೆ ಅದೇ ಬ್ಯೂಟಿಫುಲ್ ಎಕ್ಸಾಂಪಲ್ ಇದೆ, ಅದನ್ನೇ ನೀವು ತೊಗೋಬೋದು. ಓಕೆ. ಸೊ ಫಸ್ಟ್ ಒನ್ನು ಮತ್ತು ಸೆಕೆಂಡ್ ಒನ್ನು ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ಬೇಸಿಕಲಿ ಅಲ್ಲಿ ಇರೋ ಕಾಂಪೊನೆಂಟ್ ಏನು ಅಂತ ಹೇಳಿದ್ರೆ, ಮೊದಲನೇ ಕೇಸಲ್ಲಿ ನೀವು ಆ್ಯಕ್ಟಿವಿಟಿನೇ ರಾಂಗ್ ಮಾಡ್ತೀರಾ. ಓಕೆ. ವೆನ್ ದ ಕನ್ಸಿಡರೇಷನ್ ಇಸ್ ಫಾರ್ಬಿಡನ್ ಲಾ ಅಲ್ಲಿ ನೀವು ಆ್ಯಕ್ಟಿವಿಟಿನ ಪರ್ಫಾರ್ಮೇ ಮಾಡಬಾರ್ದು ನೀವು, ಬಟ್ ಅದನ್ನು ಮಾಡ್ತೀರಾ, ಆವಾಗ ಅನ್ಲಾಫುಲ್ ಆಗುತ್ತೆ. ಬಟ್ ಎರಡನೇ ಕೇಸಲ್ಲಿ ನಿಮಗೆ ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರ್ತಾರೆ, ಬಟ್ ನೀವು ರೈಟ್ ವೇಯಲ್ಲಿ ಮಾಡೋ ಬದಲು ಯು ವಿಲ್ ಡೂಯಿಂಗ್ ಇಟ್ ಇನ್ ಎ ರಾಂಗ್ ವೇ. ಅದನ್ನ ಇಲ್ಲಿ ಹೇಳ್ತಾ ಇರೋದು. ಓಕೆ. ನೀವು ಚೈಲ್ಡನ್ನು ಡೊನೇಟ್ ಮಾಡ್ಬೋದಾಗಿತ್ತು, ಬಟ್ ಯು ಆರ್ ಡೊನೇಟಿಂಗ್ ದ ಚೈಲ್ಡ್ ಫಾರ್ ಮನಿ ಅನ್ನೋದು ತಪ್ಪು. ಓಕೆ. ಆವಾಗ ಪ್ರಾವಿಷನ್ಸು ಡಿಫೀಟ್ ಆಗುತ್ತೆ, ದೆನ್ ಇಟ್ ವಿಲ್ ಬಿಕಮ್ ಅನ್ಲಾಫುಲ್. ರೈಟ್. ನೆಕ್ಸ್ಟು. ಸೊ ಥರ್ಡ್ ಪಾಯಿಂಟ್ ಫ್ರಾಡುಲೆಂಟ್ ನಾನು ಹೇಳುವ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ತಾನೇ ಇನ್ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡಿದ್ದೀವಿ. ಸೊ ಯಾವುದಾದ್ರೂ ಒಂದು ಟ್ರಾನ್ಸಾಕ್ಷನಲ್ಲಿ ಫ್ರಾಡ್ ಅನ್ನೋ ಕಾಂಪೊನೆಂಟ್ ಬಂತು ಅಂತ ಹೇಳಿದ್ರೆ ದೆನ್ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ವಾಯ್ಡ್. ಓಕೆ. ನೆಕ್ಸ್ಟು, ವೆನ್ ಕನ್ಸಿಡರೇಷನ್ ಡಿಫಿಟ್ಸ್ ಎನಿ ರೂಲ್ ಫಾರ್ ದ ಟೈಮ್ ಬೀಯಿಂಗ್ ಇನ್ ಫೋರ್ಸ್. ಓಕೆ. ಸೊ ಟೈಮ್ ಬೀಯಿಂಗ್ ಇನ್ ಫೋರ್ಸ್ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ರೂಲ್ ಅಪ್ಲಿಕೇಬಲ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ನೀವೇನಾದ್ರೂ ಕನ್ಸಿಡರೇಷನ್ನ ಕೊಟ್ಟಾಗ ತಪ್ಪಾಗುತ್ತೆ ಅಂತ ಆ ಲಾ ಅಲ್ಲಿ ಏನಾದರೂ ಹೇಳಿದರು ಅಂತ ಹೇಳಿದ್ರೆ ದೆನ್ ಇನ್ ದಟ್ ಕೇಸ್ ಇಫ್ ಯು ಪೇ ದ ಕನ್ಸಿಡರೇಷನ್ ದೆನ್ ರೆಸ್ಪೆಕ್ಟಿವ್ ಆ್ಯಕ್ಟಿವಿಟಿ ವಿಲ್ ಟರ್ನ್ ಔಟ್ ಟು ಬಿ ವಾಯ್ಡ್. ಯಾಕೆಂದರೆ ಲಾ ಅಂತ ಹೇಳಿದ್ರೆ ಕೆಲವೊಂದು ಸಲ ಅದು ಅಪ್ಲಿಕೇಬಲ್ ಆಗುತ್ತೆ, ಇನ್ನು ಕೆಲವೊಂದು ಸಲ ಅದು ಅಪ್ಲಿಕೇಬಲ್ ಆಗಲ್ಲ ಅಲ್ವಾ. ಸೊ ಆಸ್ ಅ ರೀಸನ್ ಆಫ್ ದಟ್ ಆ ಸೆಂಟೆನ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟು, ವೆನ್ ದ ಕನ್ಸಿಡರೇಷನ್ ಇನ್ವಾಲ್ವ್ಸ್ ಇಂಜುರಿ ಟು ದ ಪರ್ಸನ್ ಆರ್ ಪ್ರಾಪರ್ಟಿ ಆಫ್ ದ ನೆದರ್. ಅಂದರೆ ನೀವೇನಾದರೂ ಒಂದು ಕಾಂಟ್ರಾಕ್ಟನ್ನು ಮಾಡ್ಕೊತೀರಾ, ಆ ಕಾಂಟ್ರಾಕ್ಟ್ ಏನಿರುತ್ತೆ ಅಂತ ಹೇಳಿದ್ರೆ ಕಾಸಿಂಗ್ ಇಂಜುರಿ ಟು ದ ಅದರ್ ಪರ್ಸನ್ ಆರ್ ಟು ದ ಪ್ರಾಪರ್ಟಿ. ಫಾರ್ ಎಕ್ಸಾಂಪಲ್, ಮಿಸ್ಟರ್ ಎ ವಿಲ್ ಮೇಕ್ ಎನ್ ಕಾಂಟ್ಯಾಕ್ಟ್ ವಿತ್ ಬಿ ಟು ಕಿಲ್ ಸಿ. ಓಕೆ. ಸೊ ಇಲ್ಲೇನಾಗುತ್ತೆ, ನೀವು ಬೇರೆ ಪರ್ಸನ್ಗೆ ಇಂಜುರಿ ಕ್ರಿಯೇಟ್ ಮಾಡ್ತೀರಾ ಅಥವಾ ಇನ್ ಆರ್ಡರ್ ಟು ಹಾರ್ಮ್ ಹಿಸ್ ಪ್ರಾಪರ್ಟಿ. ಸೊ ಒಂದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಏನಾದರೂ ಹಾರ್ಮ್ ಕ್ರಿಯೇಟ್ ಮಾಡೋದಕ್ಕೆ, ಅಥವಾ ಒಂದು ಪ್ಲಾಂಟ್ ಆ್ಯಂಡ್ ಮೆಷಿನರಿ ಅಥವಾ ಅವನ ಕಾರ್ಗೆ ಏನಾದರೂ ಹಾರ್ಮ್ ಕ್ರಿಯೇಟ್ ಮಾಡೋದಕ್ಕೆ. ಸೊ ಈ ಥರ ಏನಾದರೂ ನೀವು ಕ್ರಿಯೇಟ್ ಮಾಡ್ಕೊತೀರಾ ಅಂದರೆ ಆಲ್ ಟುಗೆದರ್ ಇಟ್ ಈಸ್ ಅನ್ಲಾಫುಲ್ ಇನ್ ನೇಚರ್. ಸೊ ನೀವು ಮಾಡ್ಕೊಳ್ಳೋಂಥ ಅಂದರೆ ಇಂಡೈರೆಕ್ಟಾಗಿ ಅವ್ರು ಹೇಳ್ತಾ ಇರೋದು, ನೀವು ಮಾಡೋ ಕಾಂಟ್ರಾಕ್ಟಿಂದ ಥರ್ಡ್ ಪಾರ್ಟಿಗಳಿಗೆ ಯಾವುದೇ ಕಾರಣಕ್ಕೂ ಹಾರ್ಮ್ ಕ್ರಿಯೇಟ್ ಆಗಬಾರ್ದು, ಐದರ್ ಇನ್ ಟರ್ಮ್ಸ್ ಆಫ್ ಪ್ರಾಪರ್ಟಿ ಆದರೂ ಆಗಿರ್ಬೋದು ಅಥವಾ ಓನ್ ಆಗಿದ್ರೂ ಆಗಿರ್ಬೋದು. ನೆಕ್ಸ್ಟು, ಪಾಯಿಂಟ್ ನಂಬರ್ 6 ಈಸ್ ವೆನ್ ದ ಕನ್ಸಿಡರೇಷನ್ ಈಸ್ ಇಮ್ಮಾರಲ್. ಇಮ್ಮಾರಲ್ ಅಂತ ಹೇಳಿದ್ರೆ ಬೇಸಿಕಲಿ ಪ್ರತಿಯೊಬ್ಬ ಪರ್ಸನ್ಗೂ ಮತ್ತು ಪ್ರತಿಯೊಂದು ಕೆಲವೊಂದು ಪ್ಲೇಸಸ್ಗೆ ದೇರ್ ವಿಲ್ ಬಿ ಪ್ರಿನ್ಸಿಪಲ್ಸ್ ಅಂತ ಇರುತ್ತೆ. ಓಕೆ. ಸೊ ಆ ಪ್ರಿನ್ಸಿಪಲ್ಸ್ ಇದ್ದಾಗ ಆ ಪ್ರಿನ್ಸಿಪಲ್ಸ್ಗೆ ವಿರುದ್ಧವಾಗಿ ಹೋದಾಗ ಇಟ್ ವಿಲ್ ಬಿ ಟರ್ಮ್ಡ್ ಆಸ್ ಇಮ್ಮಾರಲ್ ಅಂತ ನಾವು ಹೇಳ್ತೀವಿ. ಓಕೆ. ರೈಟ್. ಸೊ ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಎಕ್ಸಾಂಪಲ್ 44 ವೇರ್ P had advanced money to D, a married woman, to enable her to obtain a divorce from her husband, and D had agreed to marry him as soon as she could obtain the divorce. ಸೊ ಬೇಸಿಕಲಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಏನು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಾವು ಅದನ್ನು ಸ್ಟಡಿ ಮಾಡ್ತೀವಿ. ಹೌದಾ. ಸೊ ಪಿ ಅನ್ನೋ ಪರ್ಸನು ಒಂದು ಮ್ಯಾರಿಡ್ ವುಮೆನ್ಗೆ ದುಡ್ಡು ಕೊಟ್ಟು ಅವರ ಹಸ್ಬೆಂಡಿಂದ ಡಿವೋರ್ಸ್ ತೊಗೊಂಡು ಈ ವ್ಯಕ್ತಿನ ಮ್ಯಾರಿ ಆಗಲಿ ಅಂತ ಹೇಳಿಬಿಟ್ಟು ಅದನ್ನು ತೊಗೊತಾ ಇದ್ದಾರೆ. ಓಕೆ. ಸೊ ಪ್ರಾಕ್ಟಿಕಲಿ ತೊಗೊಂಡಾಗ ಈ ಥರ ಆ್ಯಕ್ಟಿವಿಟಿ ಮಾಡಬಾರ್ದು ಅಂತ ಎಲ್ಲೂ ನಿಮಗೆ ಲಾ ಅಲ್ಲಿ ಹೇಳಿಲ್ಲ. ಕರೆಕ್ಟಾ. ಇಟ್ ಹ್ಯಾಸ್ ಬಿನ್ ನೆವರ್ ಸ್ಪೆಸಿಫೈಡ್ ಇನ್ ಎನಿವೇರ್ ದಟ್ ಈ ಥರ ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡಬಾರ್ದು ಮತ್ತು ಆ ಕಾರಣಕ್ಕೋಸ್ಕರ ನೀವು ದುಡ್ಡು ಇಸ್ಕೋಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಬಟ್ ಸ್ಟಿಲ್ ಈ ಆ್ಯಕ್ಟಿವಿಟಿನ ನಾವು ನಾರ್ಮಲ್ ಪ್ರಿನ್ಸಿಪಲ್ಸ್ ಪ್ರಕಾರ ತೊಗೊಂಡ್ರೆ ವೆದರ್ ಇಸ್ ಇಟ್ ರೈಟ್? ಇಲ್ಲ. ಸೊ ನಾವು ಫಾಲೋ ಮಾಡುವಂಥ ಪ್ರಿನ್ಸಿಪಲ್ಸ್ಗೆ ಇಟ್ ಇಟ್ಸ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ಟು ಇಟ್ ಇದು. ಹೌದಾ. ಸೊ ಅದಕ್ಕೆ ನಾವು ಇದನ್ನೇನಂತ ಕೂಗ್ತೀವಿ, ಅನ್ಲಾಫುಲ್ ಅಂತೀವಿ. ಓಕೆ. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇಮ್ಮಾರಲ್ ಅಂತ ಹೇಳಿದ್ರೆ ಏನರ್ಥ, ಬೇಸಿಕಲಿ ಆ ಟ್ರಾನ್ಸಾಕ್ಷನ್ನು ನಿಮಗೆ ಲಾ ಅಲ್ಲಿ ತಪ್ಪು ಅಂತ ಮೆನ್ಷನ್ ಆಗಿರಲ್ಲ, ಬಟ್ ನಮ್ಮ ಬಿಲೀಫ್ಗೆ ಮತ್ತು ನಮ್ಮ ಪ್ರಿನ್ಸಿಪಲ್ಸ್ಗೆ ಅದು ವಿರುದ್ಧವಾಗಿರುತ್ತೆ. ಆ್ಯಸ್ ರೀಸನ್ ಆಫ್ ದಟ್ ಅದನ್ನು ನಾವು ಅನ್ಲಾಫುಲ್ ಅಂತ ಟ್ರೀಟ್ ಮಾಡ್ತೀವಿ. ಓಕೆ. ನೆಕ್ಸ್ಟು ಈಸ್ ವೆನ್ ದ ಕನ್ಸಿಡರೇಷನ್ ಈಸ್ ಅಪೋಸ್ ಟು ದ ಪಬ್ಲಿಕ್ ಪಾಲಿಸಿ. ಅಪೋಸ್ ಟು ದ ಪಬ್ಲಿಕ್ ಪಾಲಿಸಿ ಅಂತ ಹೇಳಿದ್ರೆ ಇನ್ ಜನರಲ್ ಪಬ್ಲಿಕ್ಕಿಗೆ ಥಿಂಕ್ ಮಾಡಿದ್ರೆ ಅದು ರಾಂಗ್ ಅದು. ಓಕೆ. ಸೊ ಜನರಲ್ ಪಬ್ಲಿಕ್ಕಾಗಿ ಮೆಚುರಿಟಿ ಪ್ರಕಾರ ಥಿಂಕ್ ಮಾಡಿದ್ರೆ ರಾಂಗ್. ಫಾರ್ ಎಕ್ಸಾಂಪಲ್ ತೊಗೋಬೇಕು ಅಂತ ಹೇಳಿದ್ರೆ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಸಮ್ ಆಫ್ ದ ಅಗ್ರಿಮೆಂಟ್ಸ್ ವಿಚ್ ಆರ್ ಅಪೋಸ್ ಟು ದ ಪಬ್ಲಿಕ್ ಪಾಲಿಸಿ. ನಂಬರ್ 1, ಟ್ರೇಡಿಂಗ್ ವಿತ್ ಎನಿಮಿ.
ಹೌದಾ. ಸೊ ನಾನು ನಿಮಗೆ ಹೇಳಿದ್ದೆ, ಈಗ ಐ ಆಮ್ ಹ್ಯಾವಿಂಗ್ ಅಂತ ಹೇಳ್ತೀವಿ, ಯಾರೋ ಒಬ್ಬ ವ್ಯಕ್ತಿಗೆ, ಎಕ್ಸ್ ಅನ್ನೋ ವ್ಯಕ್ತಿಗೆ ವೈ ಅನ್ನೋ ಪರ್ಸನು ಪಾಕಿಸ್ತಾನದಲ್ಲಿ ಪರಿಚಯ ಇದ್ದಾನೆ, ಅವನು ಆನಿಯನ್ ಟ್ರೇಡ್ ಮಾಡ್ತಾ ಇದ್ದಾನೆ ಅಂತ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು. ಯಾಕೆಂದರೆ ನಾರ್ಮಲಾಗಿ ಇಂಡಿಯಾಯಿಂದ ಆನಿಯನ್ ತುಂಬ ಜಾಸ್ತಿ ಎಕ್ಸ್ಪೋರ್ಟ್ ಆಗ್ತಿತ್ತು ಪಾಕಿಸ್ತಾನ್ಗೆ. ರೈಟ್ ನೌ ಇಟ್ ಹ್ಯಾಸ್ ಬಿನ್ ಸ್ಟಾಪ್ ಸಿನ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಇಸ್ ನಾಟ್ ಸೋ ಗುಡ್. ಕರೆಕ್ಟಾ. ಸೊ ಇನ್ ದ ಸೇಮ್ ವೇ ಇಲ್ಲಿ ನಮಗೆ ಯಾವುದೇ ರೀತಿ ಎನಿಮಿಟಿ ಇರ್ಬೋದು, ಬಟ್ ಹೋಲ್ ಆಫ್ ನೇಷನ್ ಥಿಂಕ್ ಮಾಡಿದ್ರೆ ಇಟ್ ಈಸ್ ನಾವು ಅವ್ರ ಜೊತೆ ಡೀಲ್ ಮಾಡೋದು ತಪ್ಪಾಗುತ್ತೆ. ಕರೆಕ್ಟಾ. ಸೊ ಇನ್ ದ ಸೇಮ್ ವೇ ಈಗ ಎಷ್ಟೊಂದು ಸಲ ನಾವು ಮಾಡ್ತೀವಲ್ವ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಾದರೂ ಒಬ್ಬರು ಏನಂತ ಹೇಳ್ತೀವಿ, ಇಫ್ ದೇ ಆರ್ ನಾಟ್ ಇನ್ ಗುಡ್ ಟರ್ಮ್ಸ್ ಅಂತ ಹೇಳಿದ್ರೆ ವಿ ವಿಲ್ ಬಿ ಕಂಟಿನ್ಯೂಯಿಂಗ್ ಇಟ್ ಇನ್ ಎ ಸೇಮ್ ನೇಚರ್. ಓಕೆ, ಫ್ರೆಂಡ್ಶಿಪ್ಪಲ್ಲೂ ಈ ಥರ ನಾವು ಅದೇ ಥರನೇ ಮಾಡ್ತಿರ್ತೀವಿ. ಸೊ ನಾರ್ಮಲಾಗಿ ನಮಗೆ ಅವರಿಂದ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳಿದ್ರು ಇನ್ ಜನರಲ್ ಆಗಿ ಥಿಂಕ್ ಮಾಡಿದಾಗ ದೇ ವಿಲ್ ಟರ್ನ್ ಔಟ್ ಟು ಬಿ ನೆಗೆಟಿವ್. ಓಕೆ, ಎನಿಮಿ ಅಂತಲೇ ಟ್ರೀಟ್ ಆಗುತ್ತೆ. ರೈಟ್. ಸೆಕೆಂಡ್ ಒನ್ನು ಸ್ಟಿಫ್ಲಿಂಗ್ ಪ್ರಾಸಿಕ್ಯೂಷನ್ ಅಂದರೆ ಏನರ್ಥ ನಿಮ್ಗೆ ಕೊಟ್ಟಿದ್ದಾರೆ ನೋಡಿ ಫಸ್ಟ್ ಸೆಂಟೆನ್ಸಲ್ಲಿ. ಆ್ಯನ್ ಅಗ್ರಿಮೆಂಟ್ ಟು ಪ್ರೆಸೆಂಟ್ ಪ್ರೊಸೀಡಿಂಗ್ಸ್ ಆಲ್ರೆಡಿ ಇನ್ಸ್ಟಿಟ್ಯೂಟೆಡ್ ಫ್ರಮ್ ರನ್ನಿಂಗ್ ದೇರ್ ನಾರ್ಮಲ್ ಕೋರ್ಸ್ ಯೂಸಿಂಗ್ ದ ಫೋರ್ಸ್ ಟೆನ್ ಟು ಬಿ ಅನ್ ಪರ್ಸೆಸಿವ್ ಆರ್ ಅನ್ ಅಬ್ಯೂಸ್ ಆಫ್ ಜಸ್ಟಿಸ್ ದೇರ್ ಫಾರ್. ಒಂದೇ ನಿಮಿಷ, ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿದೆ ನೋಡಿ. ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಫೋರ್ತ್ ಸೆಂಟೆನ್ಸಲ್ಲಿ ದಸ್ ಎ ಅಗ್ರೀಸ್ ಟು ಸೆಲ್ ಸರ್ಟನ್ ಲ್ಯಾಂಡ್ ಟು ಬಿ ಇನ್ ಕನ್ಸಿಡರೇಷನ್ ಆಫ್ ಬಿ ಅಬ್ಸ್ಟ್ರೈನಿಂಗ್ ಫ್ರಮ್ ಟೇಕಿಂಗ್ಸ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅಗೇನ್ಸ್ಟ್ ಎ. ಓಕೆ, ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ದರ್ ಆರ್ ಟೂ ಪಾರ್ಟೀಸ್, ಎ ಮತ್ತು ಬಿ ಅಂತ. ಓಕೆ, ಸೊ ಎ ಪಿಗೆ ಏನಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನೆ, ನಾನು ನಿನಗೆ ಲ್ಯಾಂಡನ್ನು ಪ್ರೊವೈಡ್ ಮಾಡ್ತೀನಿ ಅಂತ. ಈ ಲ್ಯಾಂಡ್ ಏನಕ್ಕೋಸ್ಕರ ಕೊಡ್ತಾ ಇರೋದು, ಎ ಈಸ್ ಇನ್ವಾಲ್ವ್ಡ್ ಇನ್ ಸರ್ಟನ್ ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿರ್ತಾನೆ, ಬಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ. ಸೊ ಈಗ ಬಿ ಏನು ಮಾಡ್ತಾ ಇದ್ದಾನೆ, ಎ ಮೇಲೆ ಕೇಸ್ ಹಾಕಬೇಕು ಅಂತ ರೆಡಿ ಆಗಿರ್ತಾನೆ. ಇನ್ ಆರ್ಡರ್ ಟು ಅವಾಯ್ಡ್ ದಟ್ ಪರ್ಸನ್ ಪುಟಿಂಗ್ ದ ಕೇಸ್ ಅಗೇನ್ಸ್ಟ್ ಹಿಮ್, ಇವನು ಇದಕ್ಕೆ ಕನ್ಸಿಡ್ರೇಷನ್ ಕೊಡ್ತಾ ಇರೋದು. ಸೊ ಅಲ್ಲಿಗೇನಾಗುತ್ತೆ, ಸ್ಟಿಫ್ಲಿಂಗ್ ಪ್ರಾಸಿಕ್ಯೂಷನ್ ಅಂತ ಹೇಳಿದ್ರೆ ಅವಾಯ್ಡಿಂಗ್ ದಟ್ ಪರ್ಸನ್ ಟು ಪುಟ್ ಆ್ಯನ್ ಕೇಸ್ ಅಗೇನ್ಸ್ಟ್ ಹಿಮ್. ಓಕೆ, ಸೊ ಈ ಥರದ್ದು ತಪ್ಪು. ಯಾಕೆಂದರೆ ಒಬ್ಬ ಪರ್ಸನ್ನು ಇಲ್ಲಿಗಲ್ ಆ್ಯಕ್ಟಿವಿಟಿ ಅಥವಾ ಅನ್ಲಾಫುಲ್ ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಪನಿಷ್ಮೆಂಟ್ ಆಗಬೇಕಾಗಿರೋದು ಏನಂತ ಹೇಳ್ತೀವಿ, ನಾರ್ಮಲ್ ಟ್ರಾನ್ಸಾಕ್ಷನ್ ಅದು. ಹೌದಾ. ಸೊ ಅದನ್ನೇನಾದರೂ ನೀವು ಅವಾಯ್ಡ್ ಮಾಡ್ತೀರಾ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಅನ್ಲಾಫುಲ್. ಸೊ ಇಲ್ಲಿ ನೀವೇನು ಕನ್ಸಿಡರೇಷನ್ ರಿಸೀವ್ ಮಾಡ್ತಾ ಇದ್ದೀರಾ, ಆಬ್ಜೆಕ್ಟು ಅನ್ಲಾಫುಲ್ ಆಗುತ್ತೆ. ಓಕೆ, ಸೊ ಅಲ್ಲಿಗೆ ಸ್ಟಿಫ್ಲಿಂಗ್ ಪ್ರಾಸಿಕ್ಯೂಷನ್ ಅಂದರೆ ಅವಾಯ್ಡಿಂಗ್ ಅನದರ್ ಪರ್ಸನ್ ಟು ಪುಟ್ ಆನ್ ಕ್ರಿಮಿನಲ್ ಕೇಸ್ ಅಗೇನ್ಸ್ಟ್ ಹಿಮ್. ನೆಕ್ಸ್ಟು ಮೇಂಟೆನೆನ್ಸ್ ಆ್ಯಂಡ್ ಚಾಂಪರ್ಟಿ. ಓಕೆ, ಸೊ ಇಲ್ಲಿ ಮೇಂಟೆನೆನ್ಸ್ ಆ್ಯಂಡ್ ಚಾಂಪರ್ಟಿ ಅಂತ ಹೇಳಿದ್ರೆ ಮೊದಲನೇದು ನಿಮಗೆ ಇಲ್ಲಿ ಥರ್ಡ್ ಒನ್ನಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ. ಎರಡು ಸೆಂಟೆನ್ಸ್ ಓದೋಣ, ಅದಾದಮೇಲೆ ನಿಮಗೆ ನಾನು ಮೀನಿಂಗ್ ಹೇಳ್ತೀನಿ. ಇಟ್ ಈಸ್ ಅನ್ ಅಗ್ರಿಮೆಂಟ್ ಇನ್ ವಿಚ್ ಎ ಪರ್ಸನ್ ಪ್ರಾಮಿಸಸ್ ಟು ಮೇಂಟೈನ್ ದ ಸ್ಯೂಟ್ ಇನ್ ವಿಚ್ ಹ್ಯಾಸ್ ನೋ ಇಂಟ್ರೆಸ್ಟ್. ಮತ್ತು ಇನ್ನೊಂದು ಚಾಪರ್ಟಿ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಅಗ್ರಿಮೆಂಟ್ ಇನ್ ವಿಚ್ ಎ ಪರ್ಸನ್ ಅಗ್ರೀಸ್ ಟು ಅಸಿಸ್ಟ್ ಅನದರ್ ಇನ್ ಲಿಟಿಗೇಷನ್ ಇನ್ ಎಕ್ಸ್ಚೇಂಜ್ ಆಫ್ ಎ ಪರ್ಸನ್ ಪ್ರಾಮಿಸ್ ಟು ಹ್ಯಾಂಡ್ ಓವರ್ ಎ ಪೋರ್ಷನ್ ಆಫ್ ದ ಪ್ರೊಸೀಡಿಂಗ್ಸ್ ಆಫ್ ದ ಆ್ಯಕ್ಷನ್. ಸೊ ಮೇಂಟೆನೆನ್ಸ್ ಅಂದರೆ ನಾವೇನು ಎಕ್ಸಾಂಪಲ್ ಕೊಡ್ಬೋದು, ನೀವು ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿನ ಅಂದರೆ ಒಂದು ಕೇಸನ್ನು ನೀವು ರನ್ ಮಾಡ್ತಾ ಇರ್ತೀರಾ. ಸೊ ಏನು ನಿಮ್ಮ ಇಂಟೆನ್ಷನ್ ಆ ಕೇಸನ್ನ ರನ್ ಮಾಡೋದು ಅಂತ ಹೇಳಿದ್ರೆ ಯು ಜಸ್ಟ್ ವಾಂಟ್ ಟು ಮೂವ್ ಆನ್ ದಟ್ ಕೇಸ್. ಓಕೆ, ನಿಮಗೆ ಅದರಲ್ಲಿ ಯಾವುದೇ ರೀತಿ ಇಂಟೆನ್ಷನ್ ಇರಲ್ಲ. ಸೊ ಜಸ್ಟ್ ಅದನ್ನು ನೀವು ಡಿಲೇ ಮಾಡಬೇಕು, ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಅನ್ನೋ ಕಾರಣಕ್ಕೋಸ್ಕರ ನೀವು ಅದನ್ನು ಮೂವ್ಮೆಂಟ್ ಮಾಡ್ತಾ ಇರ್ತೀರ. ಇದು ಎಷ್ಟೊಂದು ಸಲ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲಿ ಇದಾಗುತ್ತೆ. ಓಕೆ, ರೋಡ್ ಎಕ್ಸ್ಪೆನ್ಷನ್ ಆಗಿರ್ಬೋದು ಅಥವಾ ಬ್ರಿಡ್ಜಸ್ ಕನ್ಸ್ಟ್ರಕ್ಷನು. ಸೊ ಈ ಥರ ಕೇಸ್ಗಳಲ್ಲಿ ಮಧ್ಯದಲ್ಲಿ ಯಾರಾದರೂ ಒಬ್ಬರು ವ್ಯಕ್ತಿಗಳು ಆ ಮೇಜರ್ ಪ್ರಾಜೆಕ್ಟನ್ನು ಮಾಡಿದ್ರೆ ಹೆಸರು ಬರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಯಾವುದಾದ್ರೂ ಒಂದು ಕೇಸನ್ನು ಹಾಕಿ ಅವರು ಮೂಮೆಂಟ್ ಮಾಡ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಇನ್ ಅವರ್ ಕಂಟ್ರಿ ಏನಾದರೂ ಕೇಸ್ ಫೈಲ್ ಆಯಿತು ಅಂತ ಹೇಳಿದ್ರೆ ಇಟ್ ವಿಲ್ ಟೇಕ್ ಸೆವರಲ್ ಇಯರ್ಸ್ ಟು ಗೆಟ್ ಸಾಲ್ವ್ಡ್. ಸೊ ಇದನ್ನು ಅವರು ಒಂದು ಏನಂತ ಹೇಳ್ತೀವಿ, ಟೂಲ್ ಆಗಿ ಯೂಸ್ ಮಾಡ್ತಾರೆ. ನೆಕ್ಸ್ಟು ಚಾಂಪರ್ಟಿ ಅಂತ ಹೇಳಿದ್ರೆ ಏನರ್ಥ, ಚಾಂಪರ್ಟಿ ಇಸ್ ನಥಿಂಗ್ ಬಟ್ ಒಬ್ಬ ಪರ್ಸನ್ನು ಇನ್ನೊಬ್ಬ ಪರ್ಸನ್ಗೆ ಒಂದು ಲಿಟಿಗೇಷನಲ್ಲಿ ಹೆಲ್ಪ್ ಮಾಡ್ತಾನೆ. ಓಕೆ, ದಟ್ ಹೆಲ್ಪ್ ಮೇ ಬಿ ಇನ್ ಮೆನಿ ವೇ. ಫಾರ್ ಎಕ್ಸಾಂಪಲ್ ಸಾಕ್ಷಿ ಹೇಳೋದಕ್ಕೆ, ಸುಳ್ಳು ಏನಂತ ಹೇಳಿ ಫಾಲ್ಸ್ ರೆಪ್ರೆಸೆಂಟೇಷನ್ ಮಾಡ್ಬೋದು ಆ ಕೇಸಲ್ಲಿ. ಸೊ ಏನು ಕಾರಣಕ್ಕೋಸ್ಕರ ಮಾಡ್ತಾನೆ ಅಂತ ಹೇಳಿದ್ರೆ ಆ ಕೇಸಿಂದ ಅವ್ರಿಗೇನು ಮಾನಿಟರಿ ಬೆನಿಫಿಟ್ ಬರುತ್ತೆ ಅದರಲ್ಲಿ ಸ್ವಲ್ಪ ಶೇರನ್ನು ರಿಸೀವ್ ಮಾಡೋದಕ್ಕೋಸ್ಕರ. ಓಕೆ, ಸೊ ಅದನ್ನು ನಾವೇನಂತ ಕೂಗ್ತೀವಿ, ಚಾಂಪರ್ಟಿ. Okay, in order to get benefit from that case, he will be making a false presentation in that case in front of the judge. Okay, so maintenance anta helidre he will be maintaining the suit without having any real interest in that. Okay, champarty anta helidre he will assist some other person in a litigation in order to get some monetary benefit out of that outcome. Okay, right. Next,
ಟ್ರಾಫಿಕಿಂಗ್ ರಿಲೇಟಿಂಗ್ ಟು ಪಬ್ಲಿಕ್ ಆಫೀಸಸ್ ಆ್ಯಂಡ್ ಟೈಟಲ್ಸ್. ಇಟ್ ಈಸ್ ವೆರಿ ಸಿಂಪಲ್, ನಥಿಂಗ್ ಬಟ್ ಬ್ರೈಬ್ ಅದು. ಓಕೆ, ಅಂದರೆ ನಾವು ಯಾವುದಾದ್ರೂ ಪಬ್ಲಿಕ್ ಆಫೀಸಸ್ಗಳಲ್ಲಿ ಕೆಲಸ ಮಾಡಿಸ್ಕೊತೀವಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿರೋ ವ್ಯಕ್ತಿಗಳಿಗೆ ಯಾವುದೇ ರೀತಿ ಮಾನಿಟರಿ ಪೇಮೆಂಟನ್ನು ಕೊಡಬಾರ್ದು. ಏನಕ್ಕೋಸ್ಕರ ನಾನು ನಿಮಗೆ ಹೇಳಿದೆ ಕನ್ಸಿಡ್ರೇಷನಲ್ಲಿ, ಇಟ್ ಶುಡ್ ನಾಟ್ ಬಿ ಆ್ಯಕ್ಟಿವಿಟಿ ವಿಚ್ ಈಸ್ ಆಲ್ರೆಡಿ ಬೌಂಡ್ ಟು ಪರ್ಫಾರ್ಮ್ ಅಂತ. ಏನಾಗಂದರೆ ಅವ್ರಿಗೆ ಕೆಲಸ ಮಾಡೋದಕ್ಕೆ ಆವಾಗಲೇ ಸ್ಯಾಲ್ರಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಓವರ್ ಆ್ಯಂಡ್ ಅಬೌವ್ ನಾವೇನಾದರೂ ಅಮೌಂಟ್ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಅವ್ರಿಗೇನೆ ಅದನ್ನು ಏನಂತ ಹೇಳ್ತೀವಿ, ಆಪರ್ಚುನಿಟಿನ ಕ್ರಿಯೇಟ್ ಮಾಡಿಕೊಟ್ಟಂಗೆ ಆಗುತ್ತೆ. ಸೊ ಆಸ್ ಅ ರೀಸನ್ ಆಫ್ ದಟ್ ಇಟ್ ಈಸ್ ರಾಂಗ್. ನೆಕ್ಸ್ಟು ಫಿಫ್ತ್ ಒನ್, ಅಗ್ರಿಮೆಂಟ್ಸ್ ಟೆಂಡಿಂಗ್ ಟು ಕ್ರಿಯೇಟ್ ಮೊನೋಪೊಲೀಸ್. ಯಾವುದೇ ಆಗಿರ್ಬೋದು, ಯಾವುದೇ ಒಂದು ಕಂಟ್ರೀಲಿ ಮೊನೋಪೊಲಿ ಕ್ರಿಯೇಟ್ ಮಾಡ್ಬೋದು, ಬಟ್ ಆ್ಯಕ್ಚುಲಿ ಡಿಫ್ರೆಂಟ್ ವೇಲಿ ಅವ್ರು ಕ್ರಿಯೇಟ್ ಮಾಡ್ತಾರೆ. ಸೊ ಯಾವುದಾದ್ರೂ ಒಂದು ಅಗ್ರಿಮೆಂಟು ಟ್ರೇಡಲ್ಲಿ ಮೊನೋಪೊಲಿ ಕ್ರಿಯೇಟ್ ಮಾಡೋದಕ್ಕೆ ನೀವು ಕ್ರಿಯೇಟ್ ಮಾಡ್ಕೊತಾ ಇದ್ದೀರಾ ಅಂತ ಹೇಳಿದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ವಾಯ್ಡ್. ಯಾಕೆಂದರೆ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ವಿಲ್ ಬಿ ಹ್ಯಾವಿಂಗ್ ದ ಆಪರ್ಚುನಿಟಿ ಟು ಎಂಟರ್ ಇನ್ ಟು ದ ಟ್ರೇಡ್ ಅನ್ಲೆಸ್ ಇಟ್ ಈಸ್ ಅವಾಯ್ಡೆಡ್ ಬೈ ದ ಗೌರ್ಮೆಂಟ್ ಅವರು ಕೆಲವೊಂದು ಕೇಸಸ್ಸಲ್ಲಿ ಅವಾಯ್ಡ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ರೈಲ್ವೇಸ್ ಎಲ್ಲನೂ, ಆಗ ಮಾತ್ರನೇ ಅದು ಮೊನೋಪೊಲಿ ಕ್ರಿಯೇಟ್ ಮಾಡುವುದು. ಅದರ್ವೈಸ್ ನೀವೇ ವಿಲ್ಫುಲ್ಲಾಗಿ ಮೊನೋಪೊಲಿ ಕ್ರಿಯೇಟ್ ಮಾಡೋ ಕಾಂಟ್ರಾಕ್ಟ್ ಇದ್ದರೆ ಅದು ಅನ್ಲಾಫುಲ್ ಆಗುತ್ತೆ. ನೆಕ್ಸ್ಟು ಮ್ಯಾರೇಜ್ ಬ್ರೋಕರೇಜ್ ಅಗ್ರಿಮೆಂಟ್ಸ್. ವೆರಿ ಸಿಂಪಲ್ ಥಿಂಗ್. ಇಲ್ಲೇ ಇದೆ ನೋಡಿ ಎಕ್ಸಾಂಪಲ್, ಆ್ಯನ್ ಅಗ್ರಿಮೆಂಟ್ ಟು ಪೇ ಮನಿ ಟು ಎ ಪರ್ಸನ್ ಹೈರ್ ಟು ಪ್ರೊಕ್ಯೂರ್ ಎ ವೈಫ್ ಈಸ್ ಅಪೋಸ್ ಟು ದ ಪಬ್ಲಿಕ್ ಪಾಲಿಸಿ. ಓಕೆ, ಸೊ ನಾರ್ಮಲಾಗಿ ತೊಗೊಂಡಾಗ ನೀವು ಬ್ರೈಬ್ ಅಂತನಾದರೂ ತೊಗೋಬೋದು. ಓಕೆ, ಬಟ್ ನೋಟ್ ನೋಡಿ, ತುಂಬ ಜನ ಇದನ್ನು ಕನ್ಫ್ಯೂಸ್ ಮಾಡ್ಕೊತಾರೆ. ಮ್ಯಾರೇಜ್ ಬ್ರೋಕರೇಜ್ ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ ಗೊತ್ತಿದೆ ಅಲ್ವಾ, ಏನಂತ ಹೇಳ್ತೀವಿ, ಮ್ಯಾರೇಜ್ ಬ್ಯೂರೋಸ್ ಇರುತ್ತೆ. ಸೊ ಇಟ್ ಈಸ್ ಅ ಪ್ಲೇಸ್ ವೇರ್ ಬ್ರೈಡ್ ಆ್ಯಂಡ್ ಬ್ರೈಡ್ ಗ್ರೂಮ್ ವಿಲ್ ಬಿ ಮೀಟಿಂಗ್. ಓಕೆ, ಸೊ ಅವರು ಅದನ್ನು ಹೆಲ್ಪ್ ಮಾಡ್ತಾರೆ. ಸೊ ಅವ್ರದ್ದು ಏನಂತ ಹೇಳ್ತೀವಿ, ತಪ್ಪಾಗುತ್ತಾ? ಮ್ಯಾರೇಜ್ ಬ್ಯೂರೋ ಓನ್ಲಿ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಆ್ಯಂಡ್ ಡಸ್ ನಾಟ್ ನೆಗೋಷಿಯೇಟ್ ಮ್ಯಾರೇಜ್ ಫಾರ್ ರಿವಾರ್ಡ್. ಕರೆಕ್ಟಾ? ಅವ್ರು ಜಸ್ಟ್ ನಮಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಾರೆ ವಿತ್ ರೆಸ್ಪೆಕ್ಟ್ ಟು ಬ್ರೈಡ್ ಆ್ಯಂಡ್ ಬ್ರೈಡ್ ಗ್ರೂಮ್. ಸೊ ಆ ಮ್ಯಾರೇಜನ್ನು ಫಿಕ್ಸ್ ಮಾಡೋದಕ್ಕೆ ಏನು ಅಮೌಂಟಿಗೆ ಫಿಕ್ಸ್ ಮಾಡೋದೆಲ್ಲನೂ ಅವ್ರು ಅದನ್ನು ಏನಂತ ಹೇಳ್ತೀವಿ, ಇನ್ವಾಲ್ವ್ ಆಗಲ್ಲ. ಸೊ ದೇ ವಿಲ್ ಬಿ ಜಸ್ಟ್ ಹೆಲ್ಪಿಂಗ್ ದೋಸ್ ಪರ್ಸನ್ಸ್ ಟು ಮೀಟ್, ದಟ್ಸ್ ಇಟ್. ಸೊ ಅದಕ್ಕೇನಾದರೂ ಅವ್ರು ಅಮೌಂಟ್ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿದ್ರೆ ಇಟ್ ಈಸ್ ಸರ್ವಿಸಸ್ ಅಷ್ಟೇ. ಓಕೆ, ನಾಟ್ ಎನ್ ಇಶ್ಯೂ. ಅದನ್ನು ಬಿಟ್ಟು ಇಲ್ಲಿ ನಾರ್ಮಲಾಗಿ ಇವರು ಹೇಳ್ತಾ ಇರೋದು ವಿತ್ ರೆಸ್ಪೆಕ್ಟ್ ಟು ಡೌರಿನು. ಓಕೆ, ನೆಕ್ಸ್ಟು ಇಂಟರ್ಫಿಯರೆನ್ಸ್ ವಿತ್ ಅ ಕೋರ್ಸ್ ಆಫ್ ಜಸ್ಟಿಸ್. ಇದು ಅಷ್ಟೇ, ಯಾವುದೇ ಕಾರಣಕ್ಕೂ ವೆದರ್ ಇಟ್ ಈಸ್ ಕ್ರಿಮಿನಲ್ ಆದರೂ ಆಗಿರ್ಬೋದು, ಸಿವಿಲ್ ಆದರೂ ಆಗಿರ್ಬೋದು, ಯಾವುದೇ ಕೇಸಲ್ಲಿ ನೀವು ಇಂಟರ್ಫಿಯರೆನ್ಸ್ ಮಾಡಿ ಯಾರಿಗಾದರೂ ದುಡ್ಡನ್ನು ಕೊಟ್ಟು ಅದನ್ನು ನಿಮ್ಮ ಪರವಾಗಿ ಜಸ್ಟಿಸ್ನ ಡೈವರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್. Okay, especially bribing to the judicial persons or influencing or pressurizing the judicial persons, it is completely wrong. Okay, next is interest against the obligation. So interest against the obligation ಅಂತ ಹೇಳಿದ್ರೆ ಕೆಳಗಡೆ ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಲೆಟ್ ಅಸ್ ಟೇಕ್ ದ ಸೆಕೆಂಡ್ ಎಕ್ಸಾಂಪಲ್ itself. A, who is the manager of a firm, agrees to pass a contract to X if X pays to A 2 lakh rupees privately, it is agreement in void. ಅಂದರೆ ಏನಾಗುತ್ತೆ, ನೀವು ಆ್ಯಕ್ಚುಲಾಗಿ ಕಂಪ್ನಿಗೆ ನೀವು ಟೆಂಡರ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಎಲ್ಲ ವ್ಯಕ್ತಿಗಳಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ನೀವೇನು ಮಾಡ್ತಾ ಇದ್ದೀರಾ, ಆ ಇಂಪಾರ್ಟೆನ್ಸ್ನ ಬೇರೆ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ ಕಾಂಟ್ರಾಕ್ಟನ್ನು ಫಾರ್ ಯುವರ್ ಪರ್ಸ್ನಲ್ ಬೆನಿಫಿಟ್. ಓಕೆ, ಇದು ಮೇಜರಾಗಿ ತಪ್ಪಾಗುತ್ತೆ. ಇಂಟ್ರೆಸ್ಟ್ ಅಗೇನ್ಸ್ಟ್ ಆಬ್ಲಿಗೇಷನ್ ಅಂದರೆ ನೀವು ಆ ವ್ಯಕ್ತಿಗೆ ಬೆನಿಫಿಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಯು ಆರ್ ಟೇಕಿಂಗ್ ಸಮ್ ಅಮೌಂಟ್ ಆಫ್ ಮನಿ. ಸೊ ಯು ಆರ್ ನಾಟ್ ವರಿಡ್ ಅಬೌಟ್ ದ ಬೆನಿಫಿಟ್ ಆಫ್ ದ ಕಂಪನಿ. ಅದರಿಂದ ಕಂಪನಿಗೆ ಏನು ಅಫೆಕ್ಟ್ ಆಗುತ್ತೆ, ಫರ್ಮ್ಗೆ ಏನು ಅಫೆಕ್ಟ್ ಆಗುತ್ತೆ, ಬಿಸ್ನೆಸ್ಗೆ ಏನು ಅಫೆಕ್ಟ್ ಆಗುತ್ತೆ, ನೀವು ಥಿಂಕ್ ಮಾಡೋದಕ್ಕೆ ಹೋಗಲ್ಲ. ಯು ವಿಲ್ ಬಿ ಥಿಂಕಿಂಗ್ ಅಬೌಟ್ ಯುವರ್ ಪರ್ಸ್ನಲ್ ಬೆನಿಫಿಟ್. ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಯಾಕೆಂದರೆ ಇಲ್ಲಿ ಕಂಪನಿ ಅಂತ ಹೇಳಿದ್ರೆ ದೇರ್ ಪಬ್ಲಿಕ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಯು ಶುಡ್ ಥಿಂಕ್ ಇನ್ ದ ಪಬ್ಲಿಕ್ ಅಟ್ ಎ ಲಾರ್ಜ್. ಓಕೆ, ನೆಕ್ಸ್ಟು. ಸೊ ನಾವು ಇಲ್ಲಿವರೆಗೂ ಏನೇನು ಡಿಸ್ಕಸ್ ಮಾಡಿದ್ದೀವಿ, ಪ್ರಾಕ್ಟಿಕಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಿದ್ರೆ ಈ ಕಾಂಪೊನೆಂಟು ಅಂದರೆ ದಟ್ ಈಸ್ ಲೀಗಾಲಿಟಿ ಆಫ್ ಆಬ್ಜೆಕ್ಟ್ ಆ್ಯಂಡ್ ಕನ್ಸಿಡ್ರೇಷನು ಅಷ್ಟೊಂದು ಇಂಪಾರ್ಟೆಂಟ್ ಅಂತ ನಾನು ಹೇಳಲ್ಲ. ಓಕೆ, ಸೊ ಇಂಪಾರ್ಟೆಂಟ್ ಅಂತ ನಾನು ತೊಗೊಂಡ್ರೆ ಯಾವ್ದು ತೊಗೋಬೋದು ಅಂತ ಹೇಳಿದ್ರೆ ಇಲ್ಲಿ ಐ ಕ್ಯಾನ್ ಟೇಕ್ ಮೊದಲನೇದು ಫಾರ್ಬಿಡನ್ ಬೈ ಲಾ, ಬೇಕಾದರೆ ಮಾರ್ಕ್ ಮಾಡ್ಕೊಳ್ಳಿ, ಅದು ನಾನು ತೊಗೋಬೋದು. ಓಕೆ, ಅದನ್ನು ಬಿಟ್ಟರೆ ಅಗ್ರಿಮೆಂಟ್ ಅಪೋಸ್ ಟು ಪಬ್ಲಿಕ್ ಪಾಲಿಸಿ, ಅದನ್ನು ತೊಗೋಬೋದು. ಅದನ್ನು ಬಿಟ್ಟರೆ ಈಗ ಲಾಸ್ಟ್ ಒಂದು 9th ಪಾಯಿಂಟ್ ಇದೆಯಲ್ಲ ಅದು. ಇನ್ನು ಮಿಕ್ಕಿದ್ದೆಲ್ಲನೂ ಐ ಹ್ಯಾವ್ ನಾಟ್ ಸೀನ್ ಇನ್ ಎನಿ ಎಕ್ಸಾಮಿನೇಷನ್, ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಓಕೆ, ಸೊ ಏನದು ಕನ್ಸಿಡರೇಷನ್ ಅನ್ಲಾಫುಲ್, ರೈಟ್. ಇದು ಕೇಸ್ ಲಾಲ್ಲಿ ತುಂಬ ಸಲ ಬಂದಿದೆ, ಪಾಯಿಂಟ್ ನಂಬರ್ 9. ಸೊ ಏನಿದು ಅಂತ ಹೇಳಿದ್ರೆ, ಒಂದು ಕಾಂಟ್ರಾಕ್ಟಲ್ಲಿ 2 ಪಾರ್ಟ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಒನ್ ಈಸ್ ದೆರ್ ವಿಲ್ ಬಿ ಲಾಫುಲ್ ಪಾರ್ಟ್, ಓಕೆ, ಆ್ಯಂಡ್ ಅನದರ್ ಒನ್ ದೆರ್ ವಿಲ್ ಬಿ ಅನ್ಲಾಫುಲ್ ಪಾರ್ಟ್. ಓಕೆನಾ? ಸೊ ಹಾಗಿದ್ರೆ ಯಾವುದನ್ನು ಎಕ್ಸಿಕ್ಯೂಟ್ ಮಾಡ್ಬೋದು?
ನಿಮ್ಮ ಕಾಂಟ್ರಾಕ್ಟಲ್ಲಿ ಲಾಫುಲ್ ಪಾರ್ಟು ಮತ್ತು ಅನ್ಲಾಫುಲ್ ಪಾರ್ಟ್ ಇದ್ದು ಅವೆರಡನ್ನು ನೀವು ಸಪ್ರೇಟ್ ಮಾಡ್ಬೋದು ಅಂತ ಹೇಳಿದರೆ, ಅಂದರೆ ಲಾಫುಲ್ ಪಾರ್ಟನ್ನೇ ಸಪ್ರೇಟಾಗಿ ನೋಡ್ಬೋದು, ಅನ್ಲಾಫುಲ್ ಪಾರ್ಟನ್ನೇ ಸಪ್ರೇಟಾಗಿ ನೋಡ್ಬೋದು. ಡಿಫ್ರೆಂಟ್ ಕಂಟೆಂಟ್ ಅಂದರೆ ಲಾಫುಲ್ ಪಾರ್ಟನ್ನು ನೀವು ಎಕ್ಸಿಕ್ಯೂಟ್ ಮಾಡ್ಬೋದು, ಅನ್ಲಾಫುಲ್ ಪಾರ್ಟನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಅರ್ಥ ಆಯಿತಾ? ಓಕೆ. ಹವೆವರ್ ನಿಮ್ಮ ಹತ್ರ ಒಂದು ಕಾಂಟ್ರಾಕ್ಟ್ ಇದೆ, ಆ ಕಾಂಟ್ರಾಕ್ಟಲ್ಲಿ ಅದರಲ್ಲಿ ಲಾಫುಲ್ ಕಂಟೆಂಟು ಇದೆ, ಅನ್ಲಾಫುಲ್ ಕಂಟೆಂಟು ಇದೆ, ಆಯಿತಾ? ಅದರಲ್ಲಿ ಎರಡನ್ನೂ ನೀವು ಸಪ್ರೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ದೆನ್ ವಾಟ್ ಈಸ್ ಟು ಬಿ ಡನ್? ದೆನ್ ಆಟೋಮ್ಯಾಟಿಕಲಿ ಕಂಪ್ಲೀಟ್ಲಿ ಇಟ್ ಈಸ್ ವಾಯ್ಡ್. ನಡೆಸೋದಕ್ಕೆ ಆಗಲ್ಲ, ಕಂಪ್ಲೀಟಾಗಿ ವಾಯ್ಡ್ ಆಗೋಗುತ್ತೆ. ಓಕೆ. ಸೊ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ ನಾನು ಹೇಗೆ ಕೊಡ್ಬೋದು? ನಂಬರ್ 1, ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ವಾಟ್ ಯು ಕಾಲ್ ಇಟ್ ಆಸ್ ಗ್ರೌಂಡ್ ನಟ್ಸ್ ಅಂತ ತೊಗೊಳ್ಳಿ. ಓಕೆ. ಸೊ ಗ್ರೌಂಡ್ ನಟ್ಸ್. ಸೊ ಈ ಗ್ರೌಂಡ್ ನಟ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಒಂದು 1 kg ಆಫ್ ಗ್ರೌಂಡ್ ನಟ್ಸ್ನ ಪರ್ಚೇಸ್ ಮಾಡ್ತೀರಾ, ಅದರ ಒಳಗಡೆ ದೇರ್ ವಿಲ್ ಬಿ ಸರ್ಟನ್ ಸ್ಟೋನ್ಸ್. ಸೊ ಈಗೇನಾಗುತ್ತೆ, ಇದರಲ್ಲಿ ಗ್ರೌಂಡ್ ನಟ್ಸನ್ನು ಲಾಫುಲ್ ಪಾರ್ಟ್ ಅಂತ ತೊಗೊಳ್ಳೋಣ, ಸ್ಟೋನ್ಸನ್ನು ಅನ್ಲಾಫುಲ್ ಪಾರ್ಟ್ ಅಂತ ತೊಗೊಳ್ಳೋಣ. ಕ್ಯಾನ್ ಇಟ್ ಬಿ ಸಪ್ರೇಟೆಡ್? ಎಸ್, ಆಟೋಮೆಟಿಕ್ಕಾಗಿ ಸಪ್ರೇಟ್ ಮಾಡ್ಬೋದು. ಇದನ್ನು ತೆಗೆದಾಕಿ ನಾವು ಯೂಸ್ ಮಾಡೋಕ್ಕಾಗಲ್ಲ, ವಾಯ್ಡ್ ಆಗೋಗುತ್ತೆ. ಇದನ್ನು ನಾವು ಸಪ್ರೇಟ್ ಮಾಡ್ಬೋದು, ತೆಗೆದು ಕಂಪ್ಲೀಟಾಗಿ ಯೂಸ್ ಮಾಡಿ. ಕರೆಕ್ಟಾ? ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಡನ್. ಸೊ ಅದೇ ಇನ್ನೊಂದು ಎಕ್ಸಾಂಪಲ್ ನಾವು ಕೊಡಬೇಕು ಅಂತ ಹೇಳಿದ್ರೆ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಮಿಲ್ಕ್ ಆ್ಯಂಡ್ ಪಾಯ್ಸನ್. ಆಯಿತಾ? ಸೊ ನಿಮ್ಮ ಮಿಲ್ಕ್ಗೆ ಏನಾದರೂ ಪಾಯ್ಸನ್ನ ಮಿಕ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ ಆ್ಯಕ್ಚುಲಾಗಿ ಮಿಲ್ಕ್ ಮತ್ತು ಪಾಯ್ಸನ್ ಮಿಕ್ಸ್ ಆದಮೇಲೆ ನೀವು ಮಿಲ್ಕನ್ನೇ ಸಪ್ರೇಟ್ ಮಾಡ್ತೀನಿ, ಪಾಯ್ಸನ್ನೇ ಸಪ್ರೇಟ್ ಮಾಡ್ತೀನಿ ಅಂತ ಹೇಳಿದ್ರೆ ಇಟ್ ಕೆನಾಟ್ ಬಿ ಡನ್, ಇಟ್ ಈಸ್ ಇಂಪಾಸಿಬಲ್. ಕರೆಕ್ಟ್? ಆವಾಗ ಏನು ಮಾಡಬೇಕು? ಎಂಟೈರ್ ಎರಡನ್ನೂ ಸೇರಿ ನಾವು ತೆಗೆದುಹಾಕಬೇಕಾಗತ್ತೆ. ಓಕೆ. ಸೊ ಅದು ಏನಾಗುತ್ತೆ, ಇದರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಒಂದು ಕಾಂಟ್ರಾಕ್ಟಲ್ಲಿ ಲಾಫುಲ್ ಪಾರ್ಟು ಮತ್ತು ಅನ್ಲಾಫುಲ್ ಪಾರ್ಟ್ ಎರಡೂ ಇರುತ್ತೆ. ಅದನ್ನು ನೀವು ಸಪ್ರೇಟ್ ಮಾಡ್ಬೋದು. ಅಂದರೆ ಲಾಫುಲ್ ಪಾರ್ಟ್ ಅಂದರೆ ಗುಡ್ ಪಾರ್ಟನ್ನು ನೀವು ಎಕ್ಸಿಕ್ಯೂಟ್ ಮಾಡಿ, ಅನ್ಲಾಫುಲ್ ಪಾರ್ಟ್ ಬ್ಯಾಡ್ ಪಾರ್ಟನ್ನು ರಿಮೂವ್ ಮಾಡಿ, ವಾಯ್ಡ್ ಆಗುತ್ತೆ. ಅದೇ ಅಕಸ್ಮಾತ್ ಒಂದು ಕಾಂಟ್ರಾಕ್ಟಲ್ಲಿ ಲಾಫುಲ್ ಪಾರ್ಟ್ ಮತ್ತು ಅನ್ಲಾಫುಲ್ ಪಾರ್ಟ್ ಎರಡೂ ಇದೆ, ಬಟ್ ನೀವು ಅದನ್ನು ಸಪ್ರೇಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರೆ ದ ಹೋಲ್ ಕಾಂಟ್ರಾಕ್ಟ್ ವಿಲ್ ಬಿಕಮ್ ವಾಯ್ಡ್. ಓಕೆ. ಸಿಂಪಲ್. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಒನ್. ತಿರ್ಗಾ ರಿಪೀಟ್ ಮಾಡಿದ್ದೀನಿ, ಮಲ್ಟಿಪಲ್ ಟೈಮ್ಸ್ ಅಪಿಯರ್ ಆಗಿದೆ. ಓಕೆ. ಸೊ ಹಾಗಿದ್ದರೆ ನಮಗೆ ನಾವು ಉಳ್ಕೊಂಡಿರೋದು ಇಲ್ಲಿ ವಾಯ್ಡ್ ಅಗ್ರಿಮೆಂಟು. ಓಕೆನಾ? ರೈಟ್. ಸೊ ಇದರಲ್ಲಿ ಇನ್ನೊಂದು ಕಾಂಪೊನೆಂಟ್ ಇದೆ, ಅದೇನು ಅಂತ ಹೇಳಿದ್ರೆ ವೇಜರಿಂಗ್ ಅಗ್ರಿಮೆಂಟ್ ಅಂತ. ಸೊ ಈ ವೇಜರಿಂಗ್ ಅಗ್ರಿಮೆಂಟನ್ನು ನಾನು ಇಲ್ಲಿ ತೊಗೊಳ್ಳಲ್ಲ. ಓಕೆ. ಲೆಟ್ ಅಸ್ ನಾಟ್ ಟೇಕ್ ಹಿಯರ್, ಸಪ್ರೇಟಾಗಿ ಡಿಸ್ಕಸ್ ಮಾಡೋಣ. ಇದು ಸಪ್ರೇಟಾಗಿ ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಪೇಜ್ ನಂಬರ್ 1.64 ಇಲ್ಲಿ ಕೆಳಗಡೆ 1.64, 65 ಮತ್ತು 66 ಇದೆಯಲ್ಲ, ಇದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋದು ಬೇಡ. ಯಾಕೆಂದರೆ ನಾವು ಅದಕ್ಕಿಂತ ಮುಂಚೆ ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಓದಬೇಕು. ಸೊ ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಓದಿದ್ರೆ ಅದಕ್ಕೂ ಇದಕ್ಕೂ ನಮಗೆ ಕರೆಕ್ಟಾಗಿ ಲಿಂಕ್ ಆಗುತ್ತೆ. ನೀಡ್ ನಾಟ್ ಟು ವರಿ, ತಿರ್ಗಾ ಅಲ್ಲೂ ರಿಪೀಟ್ ಆಗುತ್ತೆ ಅದು. ಸೊ ಇಲ್ಲಿ ಮಾತ್ರ ನಮಗೆ ಮಿಕ್ಕಿರೋ ಒಂದೇ ಒಂದು ಕಾಂಪೊನೆಂಟು ವಾಯ್ಡ್ ಅಗ್ರಿಮೆಂಟ್ಸು ಎಂಡ್ ಅಪ್ ಮಾಡಿಬಿಡೋಣ. ರೈಟ್. ಸೊ ವಾಯ್ಡ್ ಅಗ್ರಿಮೆಂಟ್ಸಲ್ಲಿ ಏನಿದೆ ನಿಮಗೆ, ನಾನು ಏನು ಹೇಳಿದ್ದೆ ವಾಯ್ಡ್ ಅಗ್ರಿಮೆಂಟ್ಸ್ ಅಂದರೆ ದೀಸ್ ಆರ್ ದ ಅಗ್ರಿಮೆಂಟ್ಸ್ ವಿಚ್ ಆರ್ ಕಂಪ್ಲೀಟ್ಲಿ ಡಿಸ್ಕ್ರೈಬ್ಡ್ ಆ್ಯಸ್ ವಾಯ್ಡ್ ಆ್ಯಬ್ ಇನಿಷಿಯೋ. ರೈಟ್ ಫ್ರಮ್ ದ ಬಿಗಿನಿಂಗ್ ಇದು ವಾಯ್ಡ್ ಅಂತ ಟ್ರೀಟ್ ಆಗಿರುತ್ತೆ. ಅಂದರೆ ಅರ್ಥ ಏನು, ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಪ್ರಕಾರ ಈ ಅಗ್ರಿಮೆಂಟ್ಸ್ನ ಯಾರೂ ಎಂಟರ್ ಆಗಬಾರ್ದು. ಸೊ ನೀವು ಬೈ ಮಿಸ್ಟೇಕ್ ಆದರೂ ಎಂಟರ್ ಆಗಿ, ವಿಲ್ಫುಲ್ ಆದರೂ ಎಂಟರ್ ಆಗಿ, ರೈಟ್ ಫ್ರಮ್ ದ ಬಿಗಿನಿಂಗ್ ಇಟ್ ಈಸ್ ವಾಯ್ಡ್ ಆ್ಯಬ್ ಇನಿಷಿಯೋ ಅಂತ ಕೂಗ್ತೀವಿ. ಯಾವುದು ಟೋಟಲಾಗಿ 11 ಅಗ್ರಿಮೆಂಟ್ ಕೊಟ್ಟಿದ್ದಾರೆ. ನೀವು ಜಸ್ಟ್ ನೇಮನ್ನು ಮಾತ್ರ ಜ್ಞಾಪಕಕ್ಕೆ ಇಟ್ಕೋಬೇಕು. ಯು ನೀಡ್ ನಾಟ್ ಟು ರೈಟ್ ಎನಿಥಿಂಗ್ ಅಬೌಟ್ ದಿಸ್. ನೀವೇನೂ ಬರೆಯೋ ಅವಶ್ಯಕತೆ ಇಲ್ಲ. ಅರ್ಥ ಆಯಿತಾ? ಜಸ್ಟ್ ಯು ನೀಡ್ ಟು ರಿಮೆಂಬರ್ ದ ನೇಮ್ಸ್, ದಟ್ಸ್ ಇಟ್. ಏನೇನು? ನಂಬರ್ 1, ಅಗ್ರಿಮೆಂಟ್ ಮೇಡ್ ಬೈ ದ ಇನ್ಕಾಂಪಿಟೆಂಟ್ ಪಾರ್ಟೀಸ್. ಗೊತ್ತಲ್ವಾ? ದಟ್ ಈಸ್ ಮೈನರ್ ಜೊತೆ ಮಾಡೋದಾಗಿರ್ಬೋದು, ಅನ್ಸೌಂಡ್ ಪರ್ಸನ್ ಜೊತೆ ಮಾಡೋದಾಗಿರ್ಬೋದು, ಅಥವಾ ಪರ್ಸನ್ ಡಿಸ್ಕ್ವಾಲಿಫೈಡ್ ಬೈ ಲಾ ಅವ್ರ ಜೊತೆ ಮಾಡೋದಾಗಿರ್ಬೋದು. ಎರಡನೇದು ಅಗ್ರಿಮೆಂಟ್ ಮೇಡ್ ಅಂಡರ್ ಬೈಲ್ಯಾಟ್ರಲ್ ಮಿಸ್ಟೇಕ್. ನಾನು ಮಿಸ್ಟೇಕ್ ಮಾಡಬೇಕಾದ್ರೇ ಹೇಳಿದ್ದೆ ನಿಮಗೆ, ಬೈಲ್ಯಾಟ್ರಲ್ ಮಿಸ್ಟೇಕ್ ಆಗಿದ್ದಾಗ ವಾಯ್ಡ್ ಆಗಿರುತ್ತೆ ಅಂತ. ನೆಕ್ಸ್ಟು ಅಗ್ರಿಮೆಂಟ್ ದ ಕನ್ಸಿಡರೇಷನ್ ಆರ್ ಆಬ್ಜೆಕ್ಟ್ ಆಫ್ ವಿಚ್ ಈಸ್ ಅನ್ಲಾಫುಲ್. ಈಗ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಸೊ ಅಗ್ರಿಮೆಂಟಲ್ಲಿ ಏನಾದರೂ ಕನ್ಸಿಡರೇಷನ್ ಅನ್ಲಾಫುಲ್ ಆಗಿದ್ದರೆ ಅಥವಾ ಆಬ್ಜೆಕ್ಟ್ ಅನ್ಲಾಫುಲ್ ಆಗಿದ್ದರೆ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ವಾಯ್ಡ್. ನೆಕ್ಸ್ಟು 4th ಒನ್, ಅಗ್ರಿಮೆಂಟ್ ದ ಕನ್ಸಿಡರೇಷನ್ ಆರ್ ಆಬ್ಜೆಕ್ಟ್ ಆಫ್ ವಿಚ್ ಈಸ್ ಅನ್ಲಾಫುಲ್ ಇನ್ ಪಾರ್ಟ್ಸ್. ಈಗ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪಾಯಿಂಟ್ ನಂಬರ್ 9ಅಲ್ಲಿ. ಸೇಮ್ ಟು ಸೇಮ್ ಇಲ್ಲೂ ಕಂಪ್ಲೀಟ್ ಆಗುತ್ತೆ. ಆಯಿತಾ? ನೆಕ್ಸ್ಟು ಪಾಯಿಂಟ್ ನಂಬರ್ 6, ಅಗ್ರಿಮೆಂಟ್ ಇನ್ ರಿಸ್ಟ್ರೆಂಟ್ ಆಫ್ ಮ್ಯಾರೇಜ್. ನೋಡಿ, ರಿಸ್ಟ್ರೆಂಟ್ ಆಫ್ ಮ್ಯಾರೇಜು, ರಿಸ್ಟ್ರೆಂಟ್ ಆಫ್ ಟ್ರೇಡು, ರಿಸ್ಟ್ರೆಂಟ್ ಆಫ್ ಲೀಗಲ್ ಪ್ರೊಸೀಡಿಂಗ್ಸ್. ಹಂಗಂದರೆ ಏನು ಅಂತ ಹೇಳಿದ್ರೆ, ರಿಸ್ಟ್ರೆಂಟ್ ಅಂತ ಹೇಳಿದ್ರೆ ಸ್ಟಾಪ್. ನೀವು ಯಾವುದಾದ್ರೂ ಒಂದು ಮ್ಯಾರೇಜ್ ನಡೀತಾ ಇದೆ, ಅದನ್ನು ಸ್ಟಾಪ್ ಮಾಡೋದಕ್ಕೋಸ್ಕರ ಏನಾದರೂ ಕಾಂಟ್ರಾಕ್ಟ್ ಮಾಡ್ಕೊತೀರ ಅಂದರೆ ತಪ್ಪು. ನೀವು ಯಾವುದಾದ್ರೂ ಒಂದು ಟ್ರೇಡ್ ಆ್ಯಕ್ಟಿವಿಟಿ ನಡೀತಾ ಇದೆ, ಅದನ್ನು ಸ್ಟಾಪ್ ಮಾಡೋದಕ್ಕೋಸ್ಕರ ಬೇರೆಯವ್ರ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊತಾ ಇದ್ದೀರಾ ಅಂದರೆ ತಪ್ಪು.
ಓಕೆ, ಯಾವುದಾದ್ರೂ ಒಂದು ಲೀಗಲ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ, ಆ ಲೀಗಲ್ ಪ್ರೊಸೀಡಿಂಗ್ಸ್ನ ಸ್ಟಾಪ್ ಮಾಡಿಸೋಕ್ಕೋಸ್ಕರ ಬೇರೆಯವ್ರ ಜೊತೆ ನೀವು ಕಾಂಟ್ರಾಕ್ಟ್ ಮಾಡ್ಕೊತೀರಾ ಅಂದರೆ ತಪ್ಪು. ಯಾಕೆ ಅಂತ ಹೇಳಿದ್ರೆ ಮ್ಯಾರೇಜು, ಟ್ರೇಡ್ ಮತ್ತು ಲೀಗಲ್ ಪ್ರೊಸೀಡಿಂಗ್ಸು ನಾರ್ಮಲ್ ಆಗಿ ಪ್ರತಿಯೊಬ್ಬ ವ್ಯಕ್ತಿದು ರೈಟ್ ಆಗಿರುತ್ತೆ. ಅದನ್ನು ಅವಾಯ್ಡ್ ಮಾಡೋದು ಅಥವಾ ಸ್ಟಾಪ್ ಮಾಡೋದು ನಿಮ್ಗೆ ಯಾವುದೇ ರೀತಿ ಅಧಿಕಾರ ಕೊಟ್ಟಿರಲ್ಲ. ಇಟ್ ಈಸ್ ಅಗೇನ್ಸ್ಟ್ ದ ರೈಟ್ ಆಫ್ ಅನದರ್ ಪರ್ಸನ್, ಹೆನ್ಸ್ ಇಟ್ ವಿಲ್ ಬಿ ವಾಯ್ಡ್. ನೆಕ್ಸ್ಟು ಪಾಯಿಂಟ್ ನಂಬರ್ 9, ಅಗ್ರಿಮೆಂಟ್ ದ ಮೀನಿಂಗ್ ಆಫ್ ವಿಚ್ ಈಸ್ ಅನ್ಸರ್ಟನ್. ಅನ್ಸರ್ಟನ್ ಅಂದರೆ ಏನರ್ಥ? ಬೇಸಿಕಲಿ ಇಟ್ ಮೀನ್ಸ್ ನೋ ಮೀನಿಂಗ್, ಕ್ಲಿಯರ್ ಮೀನಿಂಗ್ ಅಂತ. ಆಯಿಲ್ ಎಕ್ಸಾಂಪಲ್ ಓದಿದ್ವಿ ಅಲ್ವಾ ನಾವು, 3 ಡಿಫ್ರೆಂಟ್ ಟೈಪ್ಸ್ ಆಫ್ ಆಯಿಲ್ಸ್ ಇರುತ್ತೆ, ಬಟ್ ಯಾವ ಆಯಿಲು ಅಂತ ಹೇಳಿರಲ್ಲ. ಜಸ್ಟ್ ಕಾಂಟ್ರಾಕ್ಟಲ್ಲಿ 100 ಟಿನ್ಸ್ ಆಫ್ ಆಯಿಲ್ ಸಪ್ಲೈ ಮಾಡ್ತೀನಿ ಅಂತ ಕೊಟ್ಟಿದ್ರೆ ಅಲ್ಲಿ ಮೀನಿಂಗ್ ಕರೆಕ್ಟಾಗಿಲ್ಲ, ಹೆನ್ಸ್ ಇಟ್ ಈಸ್ ವಾಯ್ಡ್ ಅಂತ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್ ವೇಜರಿಂಗ್ ಅಗ್ರಿಮೆಂಟ್ ಲಾಸ್ಟಲ್ಲಿ ಡಿಸ್ಕಸ್ ಮಾಡೋಣ. ಆ್ಯಂಡ್ ಪಾಯಿಂಟ್ ನಂಬರ್ 11, ಅಗ್ರಿಮೆಂಟ್ ಟು ಡೂ ದ ಇಂಪಾಸಿಬಲ್ ಆ್ಯಕ್ಟ್ಸ್. ಇಂಪಾಸಿಬಲ್ ಆ್ಯಕ್ಟ್ಸ್ ಅಂದರೆ ಏನರ್ಥ? ನಾನು ನಿಮಗೆ ಎಸೆನ್ಷಿಯಲ್ ಎಲಿಮೆಂಟ್ಸಲ್ಲೇ ಹೇಳಿದ್ದೆ, ನಮ್ಮ ಕಾಂಟ್ರಾಕ್ಟಲ್ಲಿ ಇಂಪಾಸಿಬಲ್ ಅನ್ನೋ ವರ್ಡ್ ಬರಬಾರ್ದು. ಅದು ನಾವು ಕಾಂಟ್ರಾಕ್ಟ್ಗೆ ಎಂಟರ್ ಆಗೋ ಟೈಮಲ್ಲಾದರೂ ಆಗಿರ್ಬೋದು ಅಥವಾ ಕಾಂಟ್ರಾಕ್ಟು ನಡೆಸಬೇಕಾದರೂ ಆಗಿರ್ಬೋದು. ಓಕೆ, ಇದನ್ನು ನಾವು ಯೂನಿಟ್ ನಂಬರ್ 4 ದಟ್ ಈಸ್ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟ್ ಇದೆಯಲ್ಲ, ಅಲ್ಲಿಂದ ಡೀಟೇಲಾಗಿ ಸ್ಟಡಿ ಮಾಡ್ತೀವಿ. ಸೊ ಫಸ್ಟ್ ಟೈಮು ಇಂಪಾಸಿಬಲ್ ಬಂದಾಗ ಏನಂತ ಕೂಗ್ತೀವಿ, ಇನ್ ಬಿಟ್ವೀನ್ ಇಂಪಾಸಿಬಿಲಿಟಿ ಅರೈಸ್ ಆದಾಗ ಏನಂತ ಕೂಗ್ತೀವಿ ಅಂತ. ಬಟ್ ಫಾರ್ ದ ಟೈಮಿಂಗ್ ಇಷ್ಟು ಮಾತ್ರ ತೊಗೊಂಡಿರೋದ. ಏನು, ಅಗ್ರಿಮೆಂಟಲ್ಲಿ ಯಾವುದೇ ಕಾರಣಕ್ಕೂ ಇಂಪಾಸಿಬಿಲಿಟಿ ಅರೈಸ್ ಆಗಬಾರ್ದು. ಅಕಸ್ಮಾತ್ ಏನಾದರೂ ಅರೈಸ್ ಆದರೆ ದೆನ್ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ವಾಯ್ಡ್. ಅದು ಫಸ್ಟ್ ಟೈಮ್ ಆದರೂ ಅಪಿಯರ್ ಆಗ್ಬೋದು ಇಂಪಾಸಿಬಿಲಿಟಿ, ಅಥವಾ ಲೇಟರ್ ಬೇಕಾದರೂ ಅಪಿಯರ್ ಆಗ್ಬೋದು. ಎನಿವೇ, ಓಕೆ ರೈಟ್. ಸೊ ದಟ್ಸ್ ದ ಎಂಡ್ ಆಫ್ ದಿಸ್ ಯೂನಿಟ್, ಆಯಿತಾ? ಸೊ ಅಲ್ಲಿಗೆ ಈ ಯೂನಿಟಲ್ಲಿ ನೀವು ತುಂಬ ಜಾಸ್ತಿ ಇಂಪಾರ್ಟೆನ್ಸು ಫಸ್ಟ್ 2 ವೀಡಿಯೋಸ್ ನಾನು ಪೋಸ್ಟ್ ಮಾಡಿದ್ದೀನಲ್ಲ ಅದಕ್ಕೆ ಕೊಡಬೇಕು. ಏನೇನು, ಒಂದು ಫ್ರೀ ಕನ್ಸೆಂಟಿಂದೊಂದು, ಮತ್ತು ಇನ್ನೂ ಒಂದು ವಿತ್ ರೆಸ್ಪೆಕ್ಟ್ ಟು ಕೆಪಾಸಿಟೀಸ್ ಆಫ್ ದ ಪಾರ್ಟೀಸ್, ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ವರ್ಡ್ ಅಗ್ರಿಮೆಂಟ್ಸಲ್ಲಿ ಇದನ್ನು ಮಾತ್ರ ಜ್ಞಾಪಕಕ್ಕೆ ಇಟ್ಕೊಳ್ಳಿ. ಆ್ಯಂಡ್ ಕನ್ಸಿಡ್ರೇಷನ್ ಅಂದರೆ ಮೇಲ್ಗಡೆ ಲಾಫುಲ್ ಆಬ್ಜೆಕ್ಟ್ ಮತ್ತು ಲಾಫುಲ್ ಕನ್ಸಿಡ್ರೇಷನಲ್ಲಿ ಹೇಳಿದೆ ನಾನು. 9th ಪಾಯಿಂಟ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ಮತ್ತು ಫಸ್ಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ದಟ್ ಈಸ್ ಫಾರ್ಬಿಡನ್ ಬೈ ದ ಲಾ ಆ್ಯಂಡ್ ಡಿಫೀಟಿಂಗ್ ದ ಪ್ರಾವಿಷನ್ಸ್ ಆಫ್ ದ ಲಾ, ಅದಕ್ಕೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ. ವೆರಿ ಕ್ವಶನ್ ಪೇಪರ್ ಏನಾದರೂ ಟಫ್ ಇದ್ದರೆ ಚಾಂಪಲ್ಟಿ ಮೇಂಟೆನೆನ್ಸು ಎಕ್ಸ್ಪೆಕ್ಟ್ ಮಾಡ್ಬೋದು, ಮೀನಿಂಗ್ ಗೊತ್ತಿರಲಿ ಸಾಕು. ಸ್ಟಿಫ್ಲಿಂಗ್ ಪ್ರಾಸಿಕ್ಯೂಷನ್ ಅಂದ್ರೇನು ಮತ್ತು ಚಾಂಪಲ್ಟಿ ಆ್ಯಂಡ್ ಮೇಂಟೆನೆನ್ಸ್ ಅಂದ್ರೇನು ಅದರದ್ದು ಮೀನಿಂಗ್ ಗೊತ್ತಿರಲಿ, ದಟ್ಸ್ ಮೋರ್ ದೆನ್ ಎನಫ್. ಓಕೆ ರೈಟ್. ಸೊ ಈ ವಿಡಿಯೋ ಇಲ್ಲಿ ಕಟ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದ ಪ್ರಾಮಿಸರ್ ಆ್ಯಂಡ್ ಪ್ರಾಮಿಸಿ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟು ಡಿಸ್ಕಸ್ ಆಗಿರುತ್ತೆ ಅದರಲ್ಲಿ. ಓಕೆ ರೈಟ್.